ನಮಸ್ಕಾರ ಸ್ನೇಹಿತರೆ. ಒಂದಾನೊಂದು ಕಾಲದಲ್ಲಿ ಕೈಲಾಸ ಪರ್ವತದಲ್ಲಿ ಪಾರ್ವತಿ ದೇವಿ ಪರಮೇಶ್ವರನ ಹತ್ತಿರ ಒಂದು ಪ್ರಶ್ನೆ ಕೇಳಿದರು. ಅದೇನೆಂದರೆ, ಸ್ವಾಮಿ, ಪ್ರಪಂಚದಾದ್ಯಂತ ನಿಮಗೆ ಎಷ್ಟೋ ಜನ ಭಕ್ತರಿದ್ದಾರೆ. ಅವರಲ್ಲಿ ಕೆಲವರನ್ನು ಮಾತ್ರವೇ ನೀವು ನಿಮ್ಮ ಭಕ್ತರನ್ನಾಗಿ ಸ್ವೀಕರಿಸುತ್ತೀರಿ, ಕೆಲವರನ್ನು ಮಾತ್ರ ಆಯ್ದುಕೊಳ್ಳುತ್ತೀರಿ. ಆದರೆ ನೀವು ಅವರನ್ನು ಸ್ವೀಕರಿಸಿದ್ದೀರಿ ಅಥವಾ ನಿಮ್ಮ ಭಕ್ತರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದೀರಿ ಎಂದು ಯಾವ ರೀತಿ ತಿಳಿದುಕೊಳ್ಳಲು ಸಾಧ್ಯ? ಅದಕ್ಕಾಗಿ ಯಾವುದಾದರೂ ಸೂಚನೆಗಳು ಅಥವಾ ಸಂಕೇತಗಳು ಇರುತ್ತವೆಯಾ ಎಂದು ದಯವಿಟ್ಟು ಹೇಳಿ ಎಂದು ಕೇಳಿದರು. ಪಾರ್ವತಿ ದೇವಿಯ ಆ ಪ್ರಶ್ನೆಗೆ ಪರಮೇಶ್ವರ ಕೊಟ್ಟಂತಹ ಉತ್ತರ ತುಂಬಾ ಅದ್ಭುತವಾಗಿದೆ. ಆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಪಾರ್ವತಿ ದೇವಿಯ ಪ್ರಶ್ನೆಗೆ ಪರಮೇಶ್ವರ ಈ ರೀತಿ ಉತ್ತರಿಸಿದರು. ದೇವಿ, ನಾನು ನನ್ನ ಭಕ್ತರನ್ನಾಗಿ ಆಯ್ಕೆ ಮಾಡಿಕೊಳ್ಳುವ ಜನರಿಗೆ ಕೆಲವು ಸಂಕೇತಗಳನ್ನು ಕೊಡುತ್ತೇನೆ. ಮೊದಲನೇ ಸಂಕೇತ, ನನ್ನ ಭಕ್ತರಲ್ಲಿ ಅಂತರ್ಮುಖ ಭಾವನೆ ಬೆಳೆಯುತ್ತದೆ. ಅಂದರೆ ಮೊದಲು ಅವರಿಗೆ ಗುಂಪಿನ ಮಧ್ಯೆ ಇರುವುದು, ಸಂಭ್ರಮಾಚರಣೆ ಮಾಡುವುದು ಇಷ್ಟವಾಗಿರುತ್ತದೆ. ಆದರೆ ನಾನವರನ್ನು ನನ್ನ ಭಕ್ತರನ್ನಾಗಿ ಆಯ್ದುಕೊಂಡ ನಂತರ ಅವರು ನಿಶ್ಶಬ್ದದ ಕಡೆ ಹೆಚ್ಚು ಆಕರ್ಷಿತರಾಗುತ್ತಾರೆ. ಒಂಟಿಯಾಗಿ ಕುಳಿತುಕೊಳ್ಳಬೇಕೆಂದು, ಪ್ರಕೃತಿಯನ್ನು ನೋಡಬೇಕೆಂದು, ಆಕಾಶದಲ್ಲಿ ನಕ್ಷತ್ರಗಳನ್ನು ಎಣಿಸಬೇಕೆಂದು ಅನಿಸುತ್ತದೆ. ಇದು ಬಲಹೀನತೆಯಲ್ಲ. ನಾನು ಅವರಲ್ಲಿ ತುಂಬುವಂತಹ ಜ್ಞಾನ. ನಾನು ಕೈಲಾಸದಲ್ಲಿ ಏಕಿರುತ್ತೇನೋ ಗೊತ್ತಾ? ಹಿಮ ಪರ್ವತಗಳ ಮಧ್ಯೆ ನಿಶ್ಶಬ್ದ ಮಾತ್ರವೇ ಇರುವ ಜಾಗದಲ್ಲಿ ಏಕೆ ವಾಸವಿರುತ್ತೇನೋ ಗೊತ್ತಾ? ಏಕೆಂದರೆ ನಿಶ್ಶಬ್ದದಲ್ಲಿ ಸತ್ಯ ಅಡಗಿರುತ್ತದೆ, ಶಬ್ದದಲ್ಲಿ ಮಾಯೆ ಇರುತ್ತದೆ, ನಿಶ್ಶಬ್ದದಲ್ಲಿ ನಾನಿರುತ್ತೇನೆ. ಸಹಜವಾಗಿ ಜನರಿಗೆ ಒಂಟಿತನ ಭಯಪಡಿಸುತ್ತದೆ. ಆದರೆ ನನ್ನ ಭಕ್ತರಿಗೆ ಮಾತ್ರ ಒಂಟಿತನ ಇಷ್ಟವಾಗುತ್ತದೆ. ಅವರಿಗೆ ಒಂಟಿತನದಲ್ಲಿ ಧೈರ್ಯ ಬರುತ್ತದೆ. ಇದೇ ನಾನು ಕೊಡುವಂತಹ ಮೊದಲ ಸಂಕೇತ. ನಾನು ಅವರ ಹೃದಯದ ಬಾಗಿಲು ತಟ್ಟುತ್ತಿದ್ದೇನೆ, ಒಳಗೆ ಹೋಗಲು ಕಾಯುತ್ತಿದ್ದೇನೆ ಎಂದು ಅರ್ಥ. ಎರಡನೇ ಸಂಕೇತ, ಅವರ ಕನಸಿನಲ್ಲಿ ನಾನು ಕಾಣಿಸುತ್ತೇನೆ. ತುಂಬಾ ಜನ ಅಂದುಕೊಳ್ಳುತ್ತಾರೆ ಅದು ಬರೀ ಕನಸು ಮಾತ್ರ ಎಂದು. ಆದರೆ ಕನಸು ಬರೀ ಕನಸು ಮಾತ್ರ ಅಲ್ಲ, ಅದು ನಾನು ನನ್ನ ಭಕ್ತರ ಜೊತೆ ಮಾತನಾಡುವಂತಹ ಭಾಷೆ. ಏಕೆಂದರೆ ಎಚ್ಚರವಿರುವಾಗ ಅವರ ಮನಸ್ಸು ನನ್ನ ಮಾತುಗಳನ್ನು ಕೇಳಿಸಿಕೊಳ್ಳದಿರುವಷ್ಟು ಕಾರ್ಯನಿರತವಾಗಿರುತ್ತದೆ. ಆದರೆ ನಿದ್ರಿಸುವಾಗ ಅವರ ಮನಸ್ಸು ಪ್ರಶಾಂತವಾಗಿರುತ್ತದೆ. ಆಗ ನಾನು ಅವರ ಹತ್ತಿರ ಹೋಗುತ್ತೇನೆ. ಶಿವಲಿಂಗ ಕನಸಿನಲ್ಲಿ ಕಾಣಿಸುವುದು, ನಂದೀಶ್ವರ ಕಾಣಿಸುವುದು, ತ್ರಿಶೂಲ ಕಾಣಿಸುವುದು, ಪರ್ವತ, ನದಿ, ಹಿಮ ಕಾಣಿಸುವುದು, ಡಮರುಕ ಕಾಣಿಸುವುದು, ಅಥವಾ ಅದರ ಶಬ್ದ ಕೇಳಿಸುವುದು, ಅಥವಾ ಓಂ ನಮಃ ಶಿವಾಯ ಎಂಬ ಮಂತ್ರ ಕೇಳಿಸುವುದು, ಅದೆಲ್ಲವೂ ಕೂಡ ನಾನು ಕಳಿಸುವಂತಹ ಸಂದೇಶಗಳು. ಒಮ್ಮೊಮ್ಮೆ ನಾನು ನೇರವಾಗಿ ಕಾಣಿಸುವುದಿಲ್ಲ. ಸನ್ಯಾಸಿ ರೂಪದಲ್ಲಿ, ವೃದ್ಧನ ರೂಪದಲ್ಲಿ, ಭಿಕ್ಷುಕನ ರೂಪದಲ್ಲಿ, ಅವರಿಗೆ ಸಹಾಯ ಮಾಡುವ ಅಪರಿಚಿತನ ರೂಪದಲ್ಲಿ ಕಾಣಿಸುತ್ತೇನೆ. ಕನಸಿನಲ್ಲಿ ಅವರಿಗೆ ದಾರಿ ತೋರಿಸಿದಂತೆ, ಧೈರ್ಯ ಹೇಳಿದಂತೆ, ಹೆದರಬೇಡ ನಾನಿದ್ದೇನೆ ಎಂದು ಹೇಳಿದಂತೆ ಅನಿಸಿದರೆ ಅಥವಾ ಕಾಣಿಸಿದರೆ ಅದು ನಾನೇ. ಅವರ ರೂಪದಲ್ಲಿ ಬಂದಿದ್ದೇನೆ ಎಂದು ಅರ್ಥ. ನಾನು 1000 ರೂಪಗಳಲ್ಲಿ ಬರುತ್ತೇನೆ, ಆದರೆ ನನ್ನ ಪ್ರೀತಿ ಮಾತ್ರ ಒಂದೇ ರೂಪದಲ್ಲಿ ಇರುತ್ತದೆ. ಮೂರನೇ ಸಂಕೇತ, ಜೀವನದಲ್ಲಿ ನಂಬಲಾಗದ ಸನ್ನಿವೇಶಗಳು ಹೆಚ್ಚಾಗುವುದು. ದೇವಿ, ಈ ವಿಶ್ವದಲ್ಲಿ ಮಾಯೆ ಎಂಬುದು ಯಾವುದೂ ಇಲ್ಲ. ಪ್ರತಿ ಘಟನೆಯ ಹಿಂದೆ ಒಂದು ಕಾರಣ ಇರುತ್ತದೆ. ಪ್ರತಿ ಸಂಬಂಧಕ್ಕೂ ಒಂದು ಅರ್ಥ ಇರುತ್ತದೆ. ನನ್ನ ಬಗ್ಗೆ ಯೋಚಿಸುತ್ತಿರುವಾಗ ಅದೇ ಸಮಯದಲ್ಲಿ ಯಾರೋ ಒಬ್ಬರ ಮುಖಾಂತರ ನನ್ನ ಕಥೆಗಳು, ಹಾಡುಗಳು, ಮಂತ್ರಗಳು ಅಥವಾ ಮಾತುಗಳು ಕೇಳಿಸುತ್ತದೆ. ಇದು ಅಕಸ್ಮಾತ್ತಾಗಿ ನಡೆಯುವಂತ ಸನ್ನಿವೇಶವಲ್ಲ. ದೇವಸ್ಥಾನಕ್ಕೆ ಹೋಗೋಣವಾ ಅಥವಾ ಬೇಡವಾ ಎಂದು ಯೋಚಿಸುತ್ತಿರುವಾಗ ಯಾರೋ ಒಬ್ಬರು ಬಂದು ದೇವಸ್ಥಾನಕ್ಕೆ ಹೋಗೋಣ ಬಾ ಎಂದು ಕರೆಯುತ್ತಾರೆ. ಇದು ಕೂಡ ಅಕಸ್ಮಾತ್ತಾಗಿ ನಡೆಯುವಂತ ಸನ್ನಿವೇಶವಲ್ಲ.
ಪದೇ ಪದೇ ಕನಸಿನಲ್ಲಿ ಒಂದೇ ಸಂಖ್ಯೆಗಳು ಕಾಣಿಸುತ್ತಿದ್ದರೆ ಅದೆಲ್ಲ ಯಾವುದೋ ಮಾಯೆಯಲ್ಲ. ಅದು ನಾನು ನನ್ನ ಭಕ್ತರಿಗೆ ಕಳಿಸುವ ಸಂದೇಶ. ನಾನು ಅನಂತವಾಗಿರುತ್ತೇನೆ, ಸರ್ವದಲ್ಲೂ ವ್ಯಾಪಿಸಿರುತ್ತೇನೆ. ನಾನು ಪ್ರತಿ ಅಣುವಿನಲ್ಲೂ ಇರುತ್ತೇನೆ. ನಿನ್ನ ಸುತ್ತಲೂ ಇರುವ ಪ್ರತಿಯೊಂದರಲ್ಲೂ ನಾನಿದ್ದೇನೆ. ಹಾಗಾಗಿ ನನ್ನ ಭಕ್ತರೊಂದಿಗೆ ಮಾತನಾಡಲು ನಾನು ಯಾವ ಮಾರ್ಗದಲ್ಲಿ ಬೇಕಾದರೂ ಹೋಗುತ್ತೇನೆ. ಸಂಖ್ಯೆಗಳು, ಹಾಡುಗಳು, ಮನುಷ್ಯರು, ಪಕ್ಷಿಗಳು, ಪ್ರಾಣಿಗಳು, ಗಾಳಿ, ಮಳೆ ಎಲ್ಲರೂ ಕೂಡ ನನ್ನ ಸಂದೇಶವಾಹಕರೇ. ಅವರ ಮನಸ್ಸನ್ನು ನನಗೆ ಸಂಪೂರ್ಣವಾಗಿ ಅರ್ಪಿಸಿ ಕಣ್ಣು ಬಿಟ್ಟು ನೋಡಿದರೆ ನಾನು ಎಲ್ಲೆಡೆಯೂ ಕಾಣಿಸುತ್ತೇನೆ. 4ನೇ ಸಂಕೇತ, ಜೀವನದಲ್ಲಿ ಅಡೆತಡೆಗಳು ನಿವಾರಣೆಯಾಗುತ್ತದೆ. ನನ್ನ ಭಕ್ತರು ತುಂಬಾ ಕಷ್ಟಪಟ್ಟಾಗ, ಜೀವನದಲ್ಲಿ ತುಂಬಾ ಪ್ರಯತ್ನಗಳು ಮಾಡಿ ಫಲ ಪಡೆಯದಿದ್ದಾಗ, ಅವರ ಅದೃಷ್ಟದ ಬಾಗಿಲು ಮುಚ್ಚಿಕೊಂಡಾಗ, ಅವಕಾಶಗಳು ನಿಂತು ಹೋದಾಗ, ನಿರಾಸೆಯವರನ್ನು ಸುತ್ತು ಮುಟ್ಟಿದಾಗ, ಇನ್ನು ಜೀವನದಲ್ಲಿ ಏನೂ ಉಳಿದಿಲ್ಲ, ಶಿವನೇ ದಿಕ್ಕು ಎಂದು ನನ್ನ ಭಕ್ತರು ನನ್ನನ್ನು ಕರೆದಾಗ ಇದ್ದಕ್ಕಿದ್ದಂತೆ ಅವರ ಜೀವನದಲ್ಲಿ ಅವಕಾಶಗಳು ಬರಲು ಶುರುವಾಗುತ್ತದೆ. ಯಾರೋ ಒಬ್ಬರು ಸಹಾಯ ಮಾಡಲು ಬರುತ್ತಾರೆ. ಮುಚ್ಚಿಕೊಂಡ ಬಾಗಿಲುಗಳು ಮತ್ತೆ ತೆರೆದುಕೊಳ್ಳುತ್ತದೆ. ಅದು ನಾನು ನನ್ನ ಭಕ್ತರಿಗಾಗಿ ಮಾಡುವಂತಹ ಸೇವೆ. ನಾನು ಸಂಹಾರಕ. ಆದರೆ ನಾನೇನನ್ನು ಸಂಹರಿಸುತ್ತೇನೋ ಗೊತ್ತಾ? ಕೆಟ್ಟದ್ದನ್ನು ಸಂಹರಿಸುತ್ತೇನೆ. ಅಡೆತಡೆಗಳನ್ನು ಸಂಹರಿಸುತ್ತೇನೆ. ನನ್ನ ಭಕ್ತರ ದಾರಿಗೆ ಅಡ್ಡವಾಗಿ ನಿಂತಿರುವ ವಿಘ್ನಗಳನ್ನು ಸಂಹರಿಸುತ್ತೇನೆ. ನಾನು ಒಂದು ಸಲ ಒಬ್ಬರನ್ನು ಭಕ್ತರು ಎಂದು ಸ್ವೀಕರಿಸಿದರೆ ಅವರ ಶತ್ರುಗಳು ನನ್ನ ಶತ್ರುಗಳಾಗುತ್ತಾರೆ. ಅವರ ಸಮಸ್ಯೆಗಳು ನನ್ನ ಸಮಸ್ಯೆಗಳಾಗುತ್ತವೆ. ನಾನು ಅವರ ಹಿಂದೆ ಇರುತ್ತೇನೆ. ತ್ರಿಪುರಾಸುರರನ್ನು ನಾನು ಒಂದೇ ಒಂದು ಬಾಣದಿಂದ ಸಂಹರಿಸಿದೆ. ಹಾಗಿರುವಾಗ ನನ್ನ ಭಕ್ತರ ಸಮಸ್ಯೆಗಳು ನನಗೊಂದು ಲೆಕ್ಕವೇ. ಅವರು ನನ್ನ ಮೇಲೆ ಭರವಸೆ ಇಡಬೇಕು. ನಾನು ಅವರ ಜೊತೆ ಇದ್ದೇನೆ ಎಂದು ನಂಬಬೇಕು. 5ನೇ ಸಂಕೇತ, ನನ್ನ ಭಕ್ತರ ಸುತ್ತಲೂ ಇರುವ ನಕಾರಾತ್ಮಕತೆ ನಿವಾರಣೆಯಾಗುತ್ತದೆ. ಕೆಲ ಮನುಷ್ಯರು ಅಥವಾ ಕೆಲ ಸಂಬಂಧಗಳು ಇದ್ದಕ್ಕಿದ್ದಂತೆ ದೂರಾಗುತ್ತದೆ. ಒಂದಾನೊಂದು ಸಮಯದಲ್ಲಿ ಅವರ ಜೊತೆ ಸಮಯ ಕಳೆಯಲು ಇಷ್ಟವಾಗುತ್ತದೆ. ಆದರೆ ಅದರ ನಂತರ ಅವರು ಹತ್ತಿರ ಇದ್ದರೆ ಕಷ್ಟ ಅನಿಸುತ್ತದೆ. ಅವರು ತಾನಾಗಿ ನನ್ನ ಭಕ್ತರಿಂದ ದೂರಾಗುತ್ತಾರೆ ಅಥವಾ ನನ್ನ ಭಕ್ತರೇ ಅವರನ್ನು ದೂರ ಇಡುತ್ತಾರೆ. ಇದು ನಷ್ಟವಲ್ಲ, ಇದು ಪರಿಶುದ್ಧಿ. ನಾನು ಗಂಗೆಯನ್ನು ನನ್ನ ಜಟಾಜೂಟದಲ್ಲಿ ಧರಿಸಿದ್ದೇನೆ. ಗಂಗೆ ಅಂದರೆ ಪವಿತ್ರತೆ, ಗಂಗೆ ಅಂದರೆ ಶುದ್ಧಿ. ನಾನು ಒಬ್ಬರನ್ನು ಆಯ್ದುಕೊಂಡಾಗ ಅವರ ಜೀವನವನ್ನು ಕೂಡ ಶುದ್ಧಿ ಮಾಡುತ್ತೇನೆ. ವಿಷ ಕುಡಿಯುವ ಶಕ್ತಿ ನನಗಿದೆ. ಹಾಲಾಹಲವನ್ನು ನಾನು ನುಂಗಿದ್ದೇನೆ. ಆದ್ದರಿಂದಲೇ ನಾನು ನೀಲಕಂಠನಾದೆ. ಅದೇ ರೀತಿ ನನ್ನ ಭಕ್ತರ ಜೀವನದಲ್ಲಿ ಇರುವ ವಿಷವನ್ನು ಕೂಡ ನಾನು ನುಂಗಿಬಿಡುತ್ತೇನೆ. ಆ ವಿಷ ಕೆಲ ಮನುಷ್ಯರ ರೂಪದಲ್ಲಿ ಅಥವಾ ಕೆಲ ಸಂಬಂಧಗಳ ರೂಪದಲ್ಲಿ ಅಥವಾ ಕೆಟ್ಟ ಅಭ್ಯಾಸಗಳ ರೂಪದಲ್ಲಿ ಅಥವಾ ಕೆಟ್ಟ ಆಲೋಚನೆಗಳ ರೂಪದಲ್ಲಿ ಅಥವಾ ಹೆದರಿಕೆಯ ರೂಪದಲ್ಲಿ ಇರಬಹುದು. ನಾನು ಒಂದು ಸಲ ನನ್ನ ಭಕ್ತರು ಎಂದು ಸ್ವೀಕರಿಸಿದಾಗ ಆ ಎಲ್ಲಾ ರೀತಿಯಲ್ಲಿ ರೂಪದಲ್ಲಿ ಇರುವಂತಹ ವಿಷವನ್ನು ನುಂಗಿಬಿಡುತ್ತೇನೆ. ಆಗ ನನ್ನ ಭಕ್ತರು ಕೂಡ ಗಂಗೆಯಷ್ಟೇ ಪವಿತ್ರವಾಗುತ್ತಾರೆ. ಏಕೆಂದರೆ ನನ್ನ ಭಕ್ತರು ಯಾವಾಗಲೂ ಸ್ವಚ್ಛವಾಗಿರಬೇಕು ಎಂಬುದೇ ನನ್ನ ಆಸೆ. 6ನೇ ಸಂಕೇತ, ನನ್ನ ಭಕ್ತರಲ್ಲಿ ಆಧ್ಯಾತ್ಮಿಕ ದಾಹ ಬೆಳೆಯುತ್ತದೆ. ಎಷ್ಟು ಹಣ ಸಂಪಾದನೆ ಮಾಡಿದರೂ ಇನ್ನೂ ಏನೋ ಬೇಕು ಅನಿಸುತ್ತದೆ. ದೊಡ್ಡ ಹೆಸರು ಗಳಿಸಿದ ಮೇಲೂ ಇನ್ನೂ ಏನನ್ನೋ ಹುಡುಕುತ್ತಾರೆ. ಎಲ್ಲವೂ ಇದ್ದರೂ ಶೂನ್ಯ ಅನಿಸುತ್ತದೆ. ಆ ಶೂನ್ಯವನ್ನು ತುಂಬುವುದು ಕೇವಲ ಒಂದೇ ಒಂದು, ಅದುವೇ ಆಧ್ಯಾತ್ಮಿಕತೆ. ಇದ್ದಕ್ಕಿದ್ದಂತೆ ಮಂತ್ರಗಳನ್ನು ಕಲಿತುಕೊಳ್ಳಬೇಕು ಎಂದು ಅನಿಸುತ್ತದೆ. ಧ್ಯಾನ ಮಾಡಬೇಕೆಂದು ಅನಿಸುತ್ತದೆ. ಪವಿತ್ರ ಗ್ರಂಥಗಳನ್ನು ಓದಬೇಕು ಅನಿಸುತ್ತದೆ. ಜೀವನದ ಅರ್ಥ ತಿಳಿದುಕೊಳ್ಳಬೇಕು ಅನಿಸುತ್ತದೆ. ಆ ದಾಹ ಉಂಟು ಮಾಡುವವನು ನಾನೇ. ಏಕೆಂದರೆ ಭೌತಿಕ ಸಂಪತ್ತು ಕೇವಲ ಶರೀರಕ್ಕೆ ಮಾತ್ರ ಸುಖ ಕೊಡುತ್ತದೆ. ಆದರೆ ಆತ್ಮಕ್ಕೆ ಆಧ್ಯಾತ್ಮಿಕ ಸಂಪತ್ತು ಮಾತ್ರವೇ ತೃಪ್ತಿ ಕೊಡುತ್ತದೆ. ನಾನು ಆ ಸಂಪತ್ತಿನ ಕಡೆ ನನ್ನ ಭಕ್ತರನ್ನು ನಡೆಸುತ್ತೇನೆ. ನಾನು ಆದಿಯೋಗಿ, ಮೊದಲ ಯೋಗಿ. ಯೋಗ ವಿದ್ಯೆಯನ್ನು ಲೋಕಕ್ಕೆ ಕೊಟ್ಟವನು ನಾನೇ. ದೇವಿ
ಈ ಸಂಕೇತಗಳು ಜೀವನದಲ್ಲಿ ಕಾಣಿಸುತ್ತಿದ್ದರೆ ನಾನು ಅವರನ್ನು ಭಕ್ತರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದೇನೆ ಎಂದು ಅರ್ಥ. ನಾನೊಬ್ಬರನ್ನು ಭಕ್ತರನ್ನಾಗಿ ಸ್ವೀಕರಿಸುವುದು ಅಂದರೆ ಅದು ಚಿಕ್ಕ ವಿಷಯವಲ್ಲ. ಕೋಟ್ಯಾಂತರ ವರ್ಷಗಳ ಪುಣ್ಯ ಫಲಿಸಿದಾಗ ಮಾತ್ರವೇ ನನ್ನ ದೃಷ್ಟಿ ಅವರ ಮೇಲೆ ಬೀಳುತ್ತದೆ. ಓಂ ನಮಃ ಶಿವಾಯ ಎಂಬ 5 ಅಕ್ಷರಗಳ ಪಂಚಾಕ್ಷರಿ ಮಂತ್ರವು ಒಬ್ಬರ ಜೀವನವನ್ನು ಬದಲಾಯಿಸುತ್ತದೆ. ಪ್ರತಿದಿನ ಕಷ್ಟ ಬಂದಾಗ, ಸುಖ ಬಂದಾಗ, ದುಃಖದಲ್ಲಿ ಇದ್ದಾಗ, ಸಂತೋಷದಲ್ಲಿ ಇದ್ದಾಗ ಈ ಮಂತ್ರವನ್ನು ಮರೆಯದೆ ಭಕ್ತಿಯಿಂದ ಯಾರು ಜಪಿಸುತ್ತಾರೋ ಅವರು ನನ್ನ ದೃಷ್ಟಿಗೆ ಬೀಳುತ್ತಾರೆ. ನಾನವರನ್ನು ನೋಡುತ್ತೇನೆ. ಒಂದು ಸಲ ನನ್ನ ದೃಷ್ಟಿ ಅವರ ಮೇಲೆ ಬಿದ್ದರೆ ಇನ್ನು ಅವರ ಜೀವನದಲ್ಲಿ ಹೆದರುವ ಅಗತ್ಯ ಬರುವುದಿಲ್ಲ. ಅವರು ಬಯಸಿದ್ದೆಲ್ಲವೂ ಸಿಗುತ್ತದೆ. ಮುಖ್ಯವಾಗಿ ನನ್ನ ಕೃಪೆ ಅವರ ಮೇಲಿರುತ್ತದೆ ಎಂದು ಪಾರ್ವತಿಗೆ ಹೇಳಿದರು ಪರಮೇಶ್ವರ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.